ಸಿಎಂ ಆದ ಬಳಿಕ ಇದೇ ಮೊದಲ ಬಾರಿಗೆ ಡಿಕೆ ಶಿವಕುಮಾರ್ ಸ್ವಕ್ಷೇತ್ರ ಕನಕಪುರದ ಪ್ರವಾಸದಲ್ಲಿದ್ದಾರೆ. ಬೆಳಿಗ್ಗೆಯಿಂದ ಹಳ್ಳಿಗಳಲ್ಲಿ ರೋಡ್ ಶೋ ಮೂಲಕ ಜನರಿಗೆ ಧನ್ಯವಾದ ಸಲ್ಲಿಸುತ್ತಿದ್ದಾರೆ. ಈ ವೇಳೆ ಮಾತನಾಡಿದ ಡಿಕೆಶಿ, ಕನಕಪುರ ಹೇಗೆ ಇತ್ತು ಅನ್ನೋದಕ್ಕೆ ನಿಮ್ಮ ಕಣ್ಣು ನನಗೆ ಸಾಕ್ಷಿ. ನಾವು ಮೂಲತಃ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರು, ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಯವರು. ನಾನು ಆಸ್ತಿ ಮಾರಾಟ ಮಾಡಬೇಡಿ ಅಂತ ಹೇಳಿದ್ದೆ. ಈಗ ಆಸ್ತಿ ಬೆಲೆ 4 ಪಟ್ಟಷ್ಟು ಹೆಚ್ಚಳವಾಗಿದೆ. ಆದರೆ ಕೆಲವರು ಟೀಕೆ ಮಾಡಿದ್ದು ಬಿಜೆಪಿ ಮತ್ತು ಜೆಡಿಎಸ್ ಟೀಕೆ ಸತ್ತು ಹೋಗಿವೆ ಅಂತ ಅಂದ್ರು. ಯಾರು ಊರು ಬಿಟ್ಟು ಹೋಗಬೇಡಿ, ಇಲ್ಲಿ ಎಲ್ಲ ವ್ಯವಸ್ಥೆಯನ್ನ ಮಾಡ್ತೇನೆ. ನಿಮಗೆ ಉತ್ತಮ ಆರೋಗ್ಯವನ್ನ ಕೊಡಬೇಕು ಅನ್ನುವಂಥದ್ದು ನನ್ನ ಚಿಂತನೆ. ಆರೋಗ್ಯ, ವಸತಿ, ಶಿಕ್ಷಣಕ್ಕೆ ನನ್ನ ಮೊದಲ ಆದ್ಯತೆ ಅಂತ ಹೇಳಿದ್ರು. ತಂದಿದ್ದೇವೆ. ನಾನು ನಿಮ್ಮೆಲ್ಲರೂ ಕೂಡ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಿ ನಿಮ್ಮ ಆಸ್ತಿ ಮೌಲ್ಯ 2 ಲಕ್ಷ 3 ಲಕ್ಷ ಕೇಳೋರಿಲ್ಲ ಜಮೀನು. ಇವತ್ತು ಯಾವ ಜಮೀನು ಕೂಡ 50 ಲಕ್ಷ 1 ಕೋಟಿ ಕಡಿಮೆ ಇವತ್ತಿಲ್ಲ ಅಂತ ಪರಿಸ್ಥಿತಿ ಇದೆ. ಈ ದೇಹ, ಈ ನಾನು ಡಿಕೆ ಸುರೇಶ್ ನಾವೆಲ್ಲ ಕೂಡ ನಮ್ಮ ದೇಹವನ್ನ ಸಾಯವರೆಗೂ ಕೂಡ ನಿಮ್ಮ ಮಕ್ಕಳಾಗಿ ನಿಮ್ಮ ಋಣವನ್ನ ತೀರಿಸುವಂತ ಕೆಲಸವನ್ನ ಸಾಯವರೆಗೂ ನಿಮ್ಮ ಸೇವೆಯನ್ನ ಮಾಡ್ತೇವೆ ಅಂತೇಳಿ ಬದಲಾವಣೆ ಮಾಡಿದ್ದೇವೆ. ಇನ್ನು ರೋಡ್ ಶೋ ವೇಳೆ ಮಾತಾಡಿದ ಡಿಕೆಶಿ, ತುಂಗಣಿ ನಮ್ಮ ಕ್ಷೇತ್ರದ ಹೆಬ್ಬಾಗಿಲು. ಕನಕಪುರ ತಾಲೂಕಲ್ಲಿ ಮೆಡಿಕಲ್ ಕಾಲೇಜು ಮಾಡೋದು ನನ್ನ ಆಸೆ. 6-7 ವರ್ಷದಲ್ಲಿ ಆಗಬೇಕಾಗಿತ್ತು. ಆದರೆ ಯಡಿಯೂರಪ್ಪ ಸರ್ಕಾರ ಚಿಕ್ಕಬಳ್ಳಾಪುರಕ್ಕೆ ಶಿಫ್ಟ್ ಮಾಡಿಬಿಡ್ತು. ಕಾಲ ಯಾವತ್ತೂ ಹಾಗೆ ಇರಲ್ಲ. ಈಗ ನಾನು ಭೂಮಿ ಪೂಜೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಸದ್ಯದಲ್ಲೇ ಇನ್ನೊಂದು 15 ದಿನ ತಿಂಗಳಲ್ಲೇ ಬಂದು ಅಲ್ಲಿ ಭೂಮಿ ಪೂಜೆಯನ್ನ ಮಾಡಿ ಒಂದು ಹೊಸ ಮೆಡಿಕಲ್ ಕಾಲೇಜನ್ನ ಕನಕಪುರದಲ್ಲಿ ಪ್ರಾರಂಭವನ್ನ ಮಾಡುವಂತ ತಾಲೂಕಲ್ಲಿ ಮಾಡುವಂತ ಕೆಲಸ. ಅದು ಆ ತಾಲೂಕು ಹಾಸ್ಪಿಟ್ಲು ನಿಮಗೂ ಅನುಕೂಲ, ಕನಕಪುರದವ್ರಿಗೂ ಅನುಕೂಲ, ಮಳವಳ್ಳಿಯಿಂದ ಬರೋದವ್ರಿಗೂ ಅನುಕೂಲ, ಎಲ್ಲರಿಗೂ ಕೂಡ ಅನುಕೂಲ. ಯಾಕೆಂದ್ರೆ ಆರೋಗ್ಯವನ್ನ ಕಾಪಾಡಬೇಕಾದ್ದು ಅದ ಕೆಲಸ. ಇನ್ನು ಸದ್ಯದ ಇನ್ನು ನಾರಾಯಣಪುರ ಗ್ರಾಮಕ್ಕೆ ಸಿಎಂ ಡಿಕೆಶಿ ಬಂದಾಕ್ಷಣ ನೂರಾರು ಮಹಿಳೆಯರು ಸ್ವಾಗತ ಕೋರಿದ್ರು. ಜನರನ್ನ ಉದ್ದೇಶಿಸಿ ಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ರು. ಬೆಂಗಳೂರಿನ ಕೊಳಚೆ ನೀರನ್ನ ನೀವು ಕುಡಿತಾ ಇದ್ದೀರಾ, ನಿಮ್ಮ ಆರೋಗ್ಯ ಕೆಡುತ್ತಿದೆ, ಇಲ್ಲಿ ಆಸ್ಪತ್ರೆ ಮಾಡ್ತೇನೆ ಅಂತ ಹೇಳಿದ್ರು. ಯಾರು ಸೈಟ್ ಇಲ್ಲದವರು ಸೈಟ್ ಖರೀದಿ ಮಾಡಬೇಡಿ, ಉಚಿತ ಸೈಟ್ ನೀಡಲು ನಾವು ತೀರ್ಮಾನ ಮಾಡ್ತಾ ಇದ್ದೇವೆ. ನಾನು ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರಲ್ಲಿ ಮನವಿ ಮಾಡ್ತೇನೆ, ತಲೆಯಿಂದ ಎಲ್ಲವನ್ನ ತೆಗೆದುಹಾಕಿ. ಮತ್ತೊಬ್ಬ ಡಿಕೆಶಿ ತಯಾರು ಮಾಡಲು ಬಿಜೆಪಿ ಜೆಡಿಎಸ್ಗೆ ಆಗಲ್ಲ, ಎಲ್ಲರೂ ಜೊತೆಯಾಗಿ ಬನ್ನಿ ಅಂತ ಕರೆ ನೀಡಿದ್ರು. ನಾನು 2028ರಲ್ಲಿ ನಾವು ಮತ್ತೆ ಗೆಲ್ಲಬೇಕು, ನಿಮ್ಮ ಸಹಕಾರ ಬೇಕು ಅಂತ ಹೇಳಿದ್ರು. ಇನ್ನು ಕೋಡಿಹಳ್ಳಿಯಲ್ಲೂ ಕೂಡ ಭರ್ಜರಿ ರೋಡ್ ಶೋ ಆಯಿತು. ಅಭಿಮಾನಿ ತಂದುಕೊಟ್ಟಂತಹ ಎಳನೀರನ್ನ ಕುಡಿದು ಡಿಕೆ ಶಿವಕುಮಾರ್ ಖುಷಿ ಪಟ್ರು. ತನ್ನ ಆಪ್ತ ಶಾಸಕ ಇಕ್ಬಾಲ್ ಹುಸೇನ್ ಬಗ್ಗೆ ಡಿಕೆಶಿ ಮಾತಾಡಿದ್ರು. ಇಕ್ಬಾಲ್ ಸೇರಿ ನನ್ನ ಜೊತೆ ಸಾಕಷ್ಟು ಜನ ಇದ್ದಾರೆ. ಇಲ್ಲಿ ಇಕ್ಬಾಲ್ ಹುಸೇನ್ ಹೆಸರಿಗೆ ಮಾತ್ರ MLA, ಆದರೆ ನಾನೇ ಇಲ್ಲಿ ಶಾಸಕ. ನನಗೆ ಓಟ್ ಹಾಕಬೇಕು ಅಂತ ಕೇಳಿದೆ. ನನ್ನ ಮಿತ್ರ ಇಕ್ಬಾಲ್ಗೆ ಆಯ್ಕೆ ಮಾಡಿದ್ದೀರಿ. ಅವನಿಗೆ ಹೇಳಿದೆ ಸಿಎಂ ಬದಲಾವಣೆ ವಿಚಾರದಲ್ಲಿ ಮಾತಾಡಬೇಡ ಅಂತ. ನೋಟಿಸ್ ಕೊಟ್ಟರು, ಆತ ಕೇಳಿಲ್ಲ. ಬಾಯಿ ಚಪಲ, ಆಸೆ, ಅಭಿಮಾನ ಅವನಿಗೆ ಹೆಚ್ಚಾಗಿದೆ ಅಂತ ಡಿಕೆಶಿ ಮಾತಾಡಿದ್ರು. ಇವತ್ತು ನೀವೆಲ್ಲ ಸೇರಿ ನನ್ನ ಮೇಲೆ ವಿಶ್ವಾಸ ಇಟ್ಟು ನನ್ನ ಮಿತ್ರರಾದಂತ ಇಕ್ಬಾಲ್ ಹುಸೇನ್ ಅವರಿಗೆ ನಿಮ್ಮ ಸೇವಕನಾಗಿ, ನನ್ನ ಪ್ರತಿನಿಧಿಯಾಗಿ ನೀವೆಲ್ಲ ಸ್ವೀಕಾರ ಮಾಡಿದ್ದೀರಿ. ನಾನು ಅವ್ನಿಗೆ ಹೇಳಿದೆ, ಮಾತು ಕಡಿಮೆ ಕೊಡೋ, ಮುಹೂರ್ತ ಇಡಬೇಡ, ಡೇಟ್ ಇಡಬೇಡ ಅಂತ ಇವ್ನಿಗೆ ಹೇಳಿದೆ. ಹೊಡೆಯೋದೊಂದು ಬಾಕಿ, ಅರ್ಬಿಟ್ಟಿನೆಲ್ಲ ಮಾಡಿದ್ದೀನಿ. ಆದ್ರೂ ಒಂದು ಬಾಯಿ ಚಪ್ಪಲ ಬಿಡ್ಲಿಲ್ಲ. ನೋಟಿಸು ಕೊಟ್ಟೆ. ಏನ್ ಮಾಡಕ್ಕಾಗದೆ, ಆಸೆ, ಅಭಿಮಾನ, ಆಸೆ ಆತ ಮಾಡ್ದ. ಇರ್ಲಿ, ನೀವೆಲ್ಲ ಸೇರಿ ಆಯ್ಕೆ ಮಾಡಿ ಕಳಿಸಿದ್ರಿ. ಇವತ್ತು
ಸ್ವಕ್ಷೇತ್ರದಲ್ಲಿ ಜೆಡಿಎಸ್ ನಾಯಕರ ಬಗ್ಗೆ ಡಿಕೆಶಿ ಮಾತನಾಡಿದ್ರು. ನಾನು ಕೆರೆಗಳಿಗೆ ನೀರು ತುಂಬಿಸುವ ಕೆಲಸ ಮಾಡಿದ್ದೇನೆ, ಸಿಲ್ಕು ಮಿಲ್ಕುಗೆ ಪ್ರಾಶಸ್ತ್ಯವನ್ನ ಕೊಟ್ಟಿದ್ದೇನೆ ಅಂತ ಅಂದ್ರು. ಜನತಾದಳ ಕಾರ್ಯಕರ್ತರಿಗೆ ಹೇಳೋದು ಒಂದೇ, ಬಿಜೆಪಿ ದೂರ ಇಡಬೇಕು ಅಂತ. ಹಾಗೆ ಅನಿತಾ ಕುಮಾರಸ್ವಾಮಿಗೆ ಸಹಾಯ ಮಾಡಿದ್ದೇವೆ, ಕುಮಾರಸ್ವಾಮಿಗೂ ಸಹಾಯ ಮಾಡಿದ್ದೇವೆ. ಜೆಡಿಎಸ್ ಕಾರ್ಯಕರ್ತರಿಗೂ ಕೂಡ ನಾನು ಸಹಕಾರವನ್ನ ಕೊಡ್ತೇನೆ. ನನ್ನ ಮನೆ ಬಾಗಿಲು ಅವರಿಗೂ ಕೂಡ ಯಾವಾಗಲೂ ತೆರೆದಿರುತ್ತದೆ ಅಂತ ಡಿಕೆಶಿ ಹೇಳಿದ್ರು. ಮಾತಾಡೋದು ನನ್ನ ಕಾರ್ಯಕರ್ತರಿಗೆ ನಾನು ಹೇಳೋದಿಷ್ಟೇ, ಇವತ್ತು ಹಿಂದೆ ನಾನೇ ರಾಜಕೀಯವಾಗಿ ಬಿಜೆಪಿ ದೂರ ಇಡಬೇಕು ಅಂತ ಹೇಳಿ ಇವತ್ತು ಅನಿತಾ ಕುಮಾರಸ್ವಾಮಿ ಅವರಿಗೆ ಬೆಂಬಲವನ್ನು ಕೊಟ್ಟು ನಾವೆಲ್ಲ ನಿಂತು ಸಹಾಯ ಮಾಡಿದ್ವು. ಕುಮಾರಸ್ವಾಮಿ ಅವ್ರಿಗೂ ಮಾಡಿದ್ರು. ಆದ್ರೆ ನಾನು ಹಿಂದೆ ಏನಾಯ್ತು ಅನ್ನೋದನ್ನ ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ, ಅವಶ್ಯಕತೆ ಇಲ್ಲ. ನಾನು ಜನತಾದಳ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೀನಿ, ಈ ಡಿ ಕೆ ಶಿವಕುಮಾರ್ ಬರೀ ಕಾಂಗ್ರೆಸ್ ಮಾತ್ರ ಅಲ್ಲ, ನಿಮಗೂ ಕೂಡ ಈ ಡಿ ಕೆ ಶಿವಕುಮಾರ್ ಇದ್ದಾನೆ. ನನ್ನ ಮನೆ ಬಾಗಿಲು ನಿಮ್ಗೂ ಕೂಡ ತೆರೆದಿದೆ. ನೀವು ಕೂಡ ನನ್ನನ್ನ ಯಾವ ರೀತಿ ಉಪಯೋಗಿಸ್ಕೊಂಡು ನಿಮ್ಗೂ ಒಳ್ಳೇದಾಗ್ಲಿಕ್ಕೆ ನಾನು ಎಲ್ಲ ತರದ ನಿಮ್ಗೆ ಸಹಕಾರ ಕೊಡ್ಲಿಕ್ಕೆ ನಾನು ಸಿದ್ಧವಾಗಿದ್ದೇನೆ. ದಳದ ನನ್ನ ಕಾರ್ಯಕರ್ತ ಮಂತ್ರಿಗಿರಿಗಾಗಿ ಶಾಸಕರ ಲಾಬಿ ಮುಂದುವರೆದಿದೆ. ಮಂಡ್ಯದಲ್ಲಿ ಶಾಸಕ ಗಣಿಗ ರವಿ ಮಾತಾಡಿದ್ರು. ನಾನು ಮೊದಲ ಬಾರಿ ಶಾಸಕನಾಗಿ ಆಯ್ಕೆಯಾಗಿದ್ದೇನೆ. ಮುಖಂಡರು ಸಾರ್ವಜನಿಕರಿಗೆ ನಾನು ಸಚಿವನಾಗಬೇಕು ಎಂಬ ಆಸೆ ಇದೆ. ನಾನಿನ್ನು ಮಂಡ್ಯ ಕ್ಷೇತ್ರಕ್ಕೆ ಹೆಚ್ಚು ಅಭಿವೃದ್ಧಿ ಕೆಲಸ ಮಾಡಬೇಕು. ಜಿಲ್ಲೆಯಲ್ಲಿ ಯಾರಿಗೆ ಸಚಿವ ಸ್ಥಾನ ನೀಡಿದ್ರು ನನಗೆ ಖುಷಿ ಅಂತ ಹೇಳಿದ್ದಾರೆ. ಎಲ್ಲರಿಗೂ ನಾನು ಮೊದಲ ಬಾರಿ ಗೆದ್ದಿದ್ದೀನಿ. ಎಲ್ಲರಿಗೂ ನಾನು ಆಭಾರಿಯಾಗಿದ್ದೀನಿ. ನಮ್ಮ ಎಲ್ಲ ಮುಖಂಡರು, ಎಲ್ಲ ಸಾರ್ವಜನಿಕರಿಗೂ ನಾನು ಸಚಿವನ ಆಗಬೇಕು ಅನ್ನೋ ಒಂದು ಆಸೆ. ಆದರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಪಟ್ಟವರು ನಾನು ಒಬ್ಬ. ಅವರು ಮುಖ್ಯಮಂತ್ರಿ ಆಗಿರೋದು ನಾನೇ ಆದಂಗೆ ನನ್ನ ಬದಲು ನನ್ನ ಸ್ನೇಹಿತರ 5 ಜನಕ್ಕೆ ಹೊಸಬರಿಗೆ ಮಂತ್ರಿ ಕೊಡಿ ಅಂತ ಮೊದಲೇ ಏನು ಕೇಳಿದ್ವಿ. ಆ ನಿಲುವಲ್ಲಿ ಏನು ಬದಲಾವಣೆ ಇಲ್ಲ. ನಾನು ಇನ್ನೊಂದಷ್ಟು ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಕೆಲಸವನ್ನು ಮಾಡ್ತೀನಿ, ಬೇರೆಯವ್ರಿಗೆ ಕೊಡಲಿ. ನಾನು ಇನ್ನು ಜಾತಿ ವ್ಯವಸ್ಥೆ ಬಿಟ್ಟು ಅನುಭವ ಆಧರಿಸಿ ಸಚಿವ ಸ್ಥಾನ ಕೊಡಬೇಕು. ನನಗೆ ಸಚಿವನಾಗುವ ಎಲ್ಲ ಅರ್ಹತೆಗಳಿದೆ. ನಾನು ಫಿಟ್ ಇದ್ದೀನಿ ಅಂತ ಮಂಡ್ಯದಲ್ಲಿ ಶ್ರೀರಂಗಪಟ್ಟಣ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಹೇಳಿದ್ದಾರೆ. ಸಚಿವ ಸ್ಥಾನದ ಬೇಡಿಕೆ ಬಗ್ಗೆ ಹೈಕಮಾಂಡ್ ಗಮನಕ್ಕೂ ತರಲಾಗಿದೆ ಅಂತ ತಿಳಿಸಿದ್ದಾರೆ. ನಾನು ಈ ಜಾತಿ ವ್ಯವಸ್ಥೆನ ಫಸ್ಟು ನಾವು ಮಾತಾಡೋದು ಬಿಡಬೇಕು, ಪ್ರಾರಂಭ ಮಾಡಬೇಕು. ಮಾತಾಡೋದು ಬಿಡೋದಾದ್ರು ಪ್ರಾರಂಭ ಮಾಡಿ ಅಂತ ನನ್ನ ವೈಯಕ್ತಿಕವಾದ ಮಾತು ಅಲ್ವಾ. ಇನ್ನೇನು ಈಗ ಅನುಭವ ಆದರ್ಶ ಕೊಡಬೇಕಲ್ವಾ. ನಮ್ಮ ಎಕ್ಸ್ಪೀರಿಯೆನ್ಸು, ಜಾತಿ ಸಮ ಇರಬೇಕು, ಜಾತಿ ಇರಬೇಕು. ನಾನು ಎಲ್ಲಾದ್ರೂ ಇದ್ದೀನಿ. ನನ್ನ ವೈಯಕ್ತಿಕವಾದಂಥ ನನ್ನ ಅನಿಸಿಕೆ ಏನಪ್ಪ ಅಂದರೆ, ನಾನು ಎಲ್ಲದರಲ್ಲೂ ಫಿಟ್ ಇದ್ದೀನಿ ಅಂತ ಅನಿಸುತ್ತೆ. ಹೈಕಮಾಂಡ್ ನಿರ್ಧಾರ ಆಯ್ತದೆ, ಅದಕ್ಕೆ ಒಪ್ಪೋದು. ಎಲ್ಲರನ್ನೂ ಭೇಟಿ ಮಾಡ್ಬೇಕಲ್ಲಪ್ಪ. ಈ ಜಾತಿ ವ್ಯವಸ್ಥೆ. ಇನ್ನು ಶಾಸಕ ಪ್ರಸಾದ್ ಅಬ್ಬಯ್ಯಗೆ ಸಚಿವ ಸ್ಥಾನ ಕೊಡಲು ಕಾಂಗ್ರೆಸ್ ವಿದ್ಯಾರ್ಥಿ ಘಟಕ ಹುಬ್ಬಳ್ಳಿಯ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟಿಸಿತು. ಪೂರ್ವ ಕ್ಷೇತ್ರದ ಪ್ರಸಾದ್ ಅಬ್ಬಯ್ಯ 3 ಬಾರಿ ಶಾಸಕರಾಗಿದ್ದಾರೆ. ಆದರೆ ಒಮ್ಮೆಯೂ ಸಚಿವ ಸ್ಥಾನ ನೀಡಿಲ್ಲ. ಈ ಬಾರಿಯಾದರೂ ಸಚಿವ ಸ್ಥಾನ ಕೊಡಬೇಕು, ಇಲ್ಲದಿದ್ದಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಸಿದ್ದಾರೆ. ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ಗೆ ಡಿಸಿಎಂ ಸ್ಥಾನ ನೀಡುವಂತೆ ಬೆಂಬಲಿಗರು ಹಾಗೂ ಮುಸ್ಲಿಂ ಸಮುದಾಯದಿಂದ ಪ್ರತಿಭಟನೆ ಮಾಡಲಾಗಿದೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕೆರೆಬಿಳಚಿ ಗ್ರಾಮದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. 2ನೇ ಪಟ್ಟಿಯಲ್ಲಿ ಜಮೀರ್ಗೆ ಡಿಸಿಎಂ ಸ್ಥಾನ ನೀಡಬೇಕು. ಒಂದು ವೇಳೆ ನೀಡದೇ ಇದ್ರೆ 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸ್ತೇವೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಆ ಥರದ ಚಾಕುಚಕ್ಯತೆ, ದಕ್ಷತೆ, ನಿಷ್ಠಾವಂತ ಕಾರ್ಯಕರ್ತರಾಗಿ ಈ ರಾಜ್ಯದ ಜನತೆಗೆ, ಎಲ್ಲ ದಲಿತರು, ಹಿಂದುಳಿದ ವರ್ಗದವರಿಗೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರ್ತಕ್ಕಂಥ ವ್ಯಕ್ತಿ. ಅವರನ್ನು ಕಡೆಗಣಿಸಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಭಾಳ ಶೋಚನೀಯವಾದ ಸಂಗತಿ. ರಾಜ್ಯಾದ್ಯಂತ ಅವರಿಗೆ ಅಧಿಕಾರ ಕೊಡೋ ತನಕ ಮಾಡತಕ್ಕಂಥದ್ದು ಸಹಜವಾದ ಸಂಗತಿ. ಅಲ್ಲದೆ ಮುಂದಿನ ಚುನಾವಣೆಯಲ್ಲಿ 2028ರ ಚುನಾವಣೆಯಲ್ಲಿ ಪರಿಸ್ಥಿತಿ ಬಿಗಡಾಯಿಸ್ತಕ್ಕಂಥ ಸಂದರ್ಭ ಬರಬಹುದು. ಎಲ್ಲ ಥರದ ಚಾಕುಚಕ್ಯತೆ, ದಕ್ಷತೆ, ನಿಷ್ಠಾವಂತ ಕಾರ್ಯಕರ್ತರಾಗಿ ಈ ರಾಜ್ಯದ ಜನತೆಗೆ, ಎಲ್ಲ ದಲಿತರು, ಹಿಂದುಳಿದ ವರ್ಗದವರಿಗೆ ಪ್ರತಿಯೊಬ್ಬರಿಗೂ
ಸಹಾಯ ಮಾಡಿರ್ತಕ್ಕಂಥ ವ್ಯಕ್ತಿ. ಅವರನ್ನು ಕಡೆಗಣಿಸಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಭಾಳ ಶೋಚನೀಯವಾದ ಸಂಗತಿ. ರಾಜ್ಯಾದ್ಯಂತ ಅವರಿಗೆ ಅಧಿಕಾರ ಕೊಡೋ ತನಕ ಮಾಡತಕ್ಕಂಥದ್ದು ಸಹಜವಾದ ಸಂಗತಿ. ಅಲ್ಲದೆ ಮುಂದಿನ ಚುನಾವಣೆಯಲ್ಲಿ 2028 ಚುನಾವಣೆಯಲ್ಲಿ ಪರಿಸ್ಥಿತಿ ಬಿಗಡಾಯಿಸ್ತಕ್ಕಂಥ ಸಂದರ್ಭ ಬರಬಹುದು. ಎಲ್ಲ ಥರದ ಗೋಕಾಕ್ನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮಾತಾಡಿದ್ದಾರೆ. ಲೋಕೋಪಯೋಗಿ ಇಲಾಖೆ ಮತ್ತೊಮ್ಮೆ ನನಗೆ ಸಿಕ್ಕಿದೆ. ಬ್ರಿಡ್ಜ್, ಫ್ಲೈ ಓವರ್ ಸೇರಿ ಹಲವು ಕೆಲಸ ಮಾಡಬೇಕಾಗಿದೆ ಅಂತ ತಿಳಿಸಿದ್ರು. 2ನೇ ಹಂತದಲ್ಲಿ ಒಂದು ಸಚಿವ ಸ್ಥಾನ ನಮ್ಮ ಜಿಲ್ಲೆಗೆ ಸಿಗುತ್ತೆ. 3ನೇ ಸಚಿವ ಸ್ಥಾನ ಕೇಳುವುದು ತಪ್ಪಲ್ಲ ಅಂತ ಹೇಳಿದ್ದಾರೆ. ಸಚಿವ ಸ್ಥಾನದ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೈ ತಪ್ಪಿದ ಬಗ್ಗೆ ಮಾತಾಡಿದ್ರು. ಪಕ್ಷ ಒಬ್ಬರಿಗೆ ಒಂದೇ ಹುದ್ದೆ ಎಂದಿದೆ, ಅದಕ್ಕೆ ಕೈ ತಪ್ಪಿದೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಹಿಂದ ಇದ್ದೇ ಇರ್ತದೆ, ಹೋಗಲ್ಲ ಅಹಿಂದ ಅಂತ ಅನ್ನೋ ಒಂದು ಸಂಘಟನೆ ಇದ್ದೇ ಇರ್ತದೆ, ಇಲ್ಲಿ ಹೋಗಲ್ಲ. ನಾವೇ ನಡೆಸ್ಬೇಕಂತೇನಿಲ್ಲ, ಅದು ಯಾರು ನಡೆಸಿರ್ತಾರೆ ಅದನ್ನ. ಇಲ್ಲ ಸಮಾಜ ಒಪ್ಕೋಬೇಕಲ್ಲ. ಈಗ ನಾವು ಹೋಗಿ ಅಹಿಂದಲ್ಲಿ ಇಡೋ ಅಂತ ಹೇಳಕ್ಕೆ ಆಗೋಲ್ಲ. ಸಮಾಜ ಸಂಘಟನೆ ಒಪ್ಪೋದಾಗ್ಲಿ ಇಡ್ಬೋದು. ಇಲ್ಲ ಮಾಡ್ತಾರೆ, ಅದೇ ಸಂಘಟನೆ ಅದರದೇ ಆದಂಥ ಒಂದು ಸೆಟಪ್ ಇದ್ದಾರೆ, ಆರ್ಗನೈಸೇಷನ್ ಇದೆ, ಅವ್ರು ಮಾಡ್ತಾರೆ. ನಾವು ಯಾವಾಗ ಬೇಕಾದಾಗ ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಅವಶ್ಯಕತೆಯಾಗ. ಅಲ್ಲ ಅಹಿಂದ ಇದ್ದೇ ಇರ್ತದೆ, ಇಲ್ಲಿ ಹೋಗಲ್ಲ. ಅಹಿಂದ ಅಂತ ಅನ್ನೋ ಒಂದು ಸಂಘಟನೆ ಇದ್ದೇ ಇರ್ತದೆ, ಇಲ್ಲಿ ಹೋಗಲ್ಲ. ನಾವೇ ನಡೆಸ್ಬೇಕಂತೇನಿಲ್ಲ, ಅದು ಯಾರು ನಡೆಸಿರ್ತಾರೆ ಅದನ್ನ. ಇಲ್ಲ ಸಮಾಜ ಒಪ್ಕೋಬೇಕಲ್ಲ. ಈಗ ನಾವು ಹೋಗಿ ಅಹಿಂದಲ್ಲಿ ಇಡೋ ಅಂತ ಹೇಳಕ್ಕೆ ಆಗೋಲ್ಲ. ಸಮಾಜ ಸಂಘಟನೆ ಒಪ್ಪೋದಾಗ್ಲಿ ಇಡ್ಬೋದು. ಇಲ್ಲ ಮಾಡ್ತಾರೆ, ಅದೇ ಸಂಘಟನೆ ಅದರದೇ ಆದಂಥ ಒಂದು ಸೆಟಪ್ ಇದ್ದಾರೆ, ಆರ್ಗನೈಸೇಷನ್ ಇದೆ, ಅವ್ರು ಮಾಡ್ತಾರೆ. ನಾವು ಯಾವಾಗ ಬೇಕಾದಾಗ ಅದಕ್ಕೆ ಸಪೋರ್ಟ್ ಮಾಡ್ತೀವಿ. ಇನ್ನು ಅಹಿಂದ ಸಂಘಟನೆ ನಾವೇ ನಡೆಸಬೇಕು ಎಂದೇನಿಲ್ಲ, ಯಾರ ಬೇಕಾದರೂ ಅಹಿಂದ ಸಂಘಟನೆ ನಡೆಸಬಹುದು ಅಂತ ಸತೀಶ್ ಹೇಳಿದ್ದಾರೆ. ನಾನು ಹೋಗಿ ಲೀಡರ್ ಆಗಲ್ಲ, ಸಮಾಜ ಹಾಗೂ ಸಂಘಟನೆ ನಾಯಕ ಅಂತ ಒಪ್ಪಿಕೊಳ್ಬೇಕು. ಈಗಾಗಲೇ ಒಂದು ಸಂಘಟನೆ ಇದೆ, ಅವಶ್ಯಕತೆ ಬಿದ್ದಾಗ ನಾವು ಬೆಂಬಲ ಕೊಡ್ತೀವಿ ಅಂತ ಸಚಿವರು ಹೇಳಿದ್ದಾರೆ. ಹಾವೇರಿ ಜಿಲ್ಲೆಯ ಶಾಸಕರಿಬ್ಬರ ನಡುವೆ ಸಚಿವ ಸ್ಥಾನದ ಟಾಕ್ ವಾರ್ ಜೋರಾಗಿದೆ. ಶಿವಣ್ಣನವರ್ ಮತ್ತು ಮಾನೆ ನಡುವೆ ತೀವ್ರ ತಿಕ್ಕಾಟವಾಗ್ತಾ ಇದೆ. ಬ್ಯಾಡಗಿ ಕ್ಷೇತ್ರದ ಶಾಸಕ ಬಸವರಾಜ ಶಿವಣ್ಣನವರ ಹೊಸ ಬಾಂಬ್ ಸಿಡಿಸಿದ್ದಾರೆ. ಯಾರಿಗೆ ಏನು ಹೇಳಿದ್ದಾರೆ ಅನ್ನೋದನ್ನ ಜಿಲ್ಲಾಧ್ಯಕ್ಷರಿಗೆ ತಿಳಿಸಿದ್ದೇನೆ ಅಂತ ಶ್ರೀನಿವಾಸ್ ಮಾನೆ ಸ್ಪಷ್ಟನೆಯ ಬೆನ್ನಲ್ಲೇ ತಿರುಗೇಟು ಕೊಟ್ಟಿದ್ದಾರೆ. ಶಾಸಕ ಶ್ರೀನಿವಾಸ್ ಮಾನೆ ಬುದ್ಧಿವಂತರು, ಜಾಣರು, ಮೇಧಾವಿ, ಅವರಿಗೆ ಸಚಿವ ಸ್ಥಾನ ಕೊಡಿ ಅಂತ ವ್ಯಂಗ್ಯವಾಗಿ ಶಿವಣ್ಣನವರ್ ಚಾಟಿ ಬೀಸಿದ್ದಾರೆ. ಅವರು 2 ಸಲ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಕೆಲಸ ಮಾಡ್ಯಾರ. ಒಂದು ಸಲ ಬೈ ಎಲೆಕ್ಷನ್ ಗೆದ್ದಾರ, ಒಂದು ಸಲ ಫುಲ್ ಟೈಮ್ ಮೇಲೆ ಚುನಾವಣೆ ಗೆದ್ದಾರ. ಅವರು 4 ಸಲನ ಆದಂಗೆ ಆಗೈತಿ. ಅವ್ರದ್ದು ಅವಧಿ ಕಡಿಮೆ ಐತಿ. 4 ಸಲ ಗೆದ್ರು ನನ್ನ ಅವಧಿ ಭಾಳ ಐತಿ. ನಾನು 94ರಿಂದ MLA ಆಗೇನಿ. ಅವರು 2000ದಾಗನ ಯಾವಾಗ ಆಗ್ಯಾರ, 2003-4 ಮತ್ತು ಬುದ್ಧಿವಂತಿಕೆ ಒಳಗೆ, ಅನುಭವದೊಳಗೆ ನನಗಿಂತ ಒಂದು ಸೀನಿಯರ್ ಆಗ್ತಾರೆ ಅವರು. ನಾವು ಮಬ್ಬ ಮಂದಿ, ಹಳ್ಳಿ ಮಂದಿ, ಹೀಗಾಗಿ ನಮಗೂ ಅವ್ರಿಗೂ ಒಟ್ಟು ಫರ್ಕ್ ಆಕೈತಿ. ಅವರು ಶಿವರಾಜ ತಂಗಡಿಗೆಗೆ ಸಚಿವ ಸ್ಥಾನ ಸಿಗಲಿ ಅಂತ ಶಿವರಾಜ ತಂಗಡಿಗೆ ಅವರ ತಾಯಿ, ಪತ್ನಿ, ಮಕ್ಕಳು ತಾಯಿ ಹುಲಿಗೆಮ್ಮ ದೇವಿಗೆ ವಿಶೇಷ ಪೂಜೆ ಮಾಡಿದ್ದಾರೆ. ದೇವಸ್ಥಾನದಲ್ಲಿ ಕುಟುಂಬ ಸಮೇತರಾಗಿ ಪೂಜೆ ಸಲ್ಲಿಸಿದ ಬಳಿಕ ಪ್ರಸಾದದ ವ್ಯವಸ್ಥೆ ಮಾಡಿದ್ರು. ನನ್ನ ಮಗನಿಗೆ ಸಚಿವ ಸ್ಥಾನ ಸಿಗುತ್ತೆ, ಸಚಿವ ಸ್ಥಾನ ಸಿಗಲಿ ಅಂತ ಪೂಜೆ ಸಲ್ಲಿಸಿದ್ದೇವೆ ಅಂತ ಶಿವರಾಜ ತಂಗಡಿಗೆ ಅವರ ತಾಯಿ ಹಾಗೂ ತಂದೆ ಹೇಳಿಕೊಂಡಿದ್ದಾರೆ. ಮಗನ ಸಲಾಗ ಮಾಡ್ಸಕತ್ತೀವಿ. ಮಗ ಮಿನಿಸ್ಟರ್ ಆಗಲಿ ಅಂತ ಮಾಡ್ಸೀವಿ ನಾವು. ಸಿಗುತ್ತೆ, ನನ್ನ ಮಗ ಸಿಗ್ಲಾರ್ದ ಹೋಗ್ತೈತೆ ಅದು. ನನ್ನ ಮಗ ಸಿಕ್ಕೇ ಸಿಗುತ್ತೆ. ಜನರ ಆಶೀರ್ವಾದನೂ ಐತಿ, ದೇವ್ರ ಆಶೀರ್ವಾದನೂ ಐತಿ. ಏನಪ್ಪ ಅವ್ರ ಅಜ್ಜ ಅಮ್ಮನ ಪುಣ್ಯ ಆಶೀರ್ವಾದನೂ ಐತಿ. ಏನಪ್ಪ ನಮ್ಮ ಮನೆ ದೇವ್ರ ತಂಗಡಿ ದುರ್ಗಮ್ಮಂದು ಆಶೀರ್ವಾದ ಐತಿ. ವೆಂಕಟೇಶದ ಆಶೀರ್ವಾದ ಐತಿ. ಕನಕರಾಯಂದು ಆಶೀರ್ವಾದ ಐತಿ. ಅವ್ರ ಆಶೀರ್ವಾದದಿಂದ ಜನರ ಆಶೀರ್ವಾದ ಐತಿ. ಮಗನ ವಿಜಯಪುರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಸಚಿವ ಎಂಬಿ ಪಾಟೀಲ್ ಹಾಗೂ ಯತೀಂದ್ರ ಸಿದ್ದರಾಮಯ್ಯ ಭೇಟಿ ನೀಡಿದ್ರು. ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಇಬ್ಬರು ಸಚಿವರಿಗೆ ಅಭಿನಂದನೆಯನ್ನು ಸಲ್ಲಿಸಲಾಯಿತು. ಈ ವೇಳೆ ಮಾತನಾಡಿದ ಯತೀಂದ್ರ ಸಿದ್ದರಾಮಯ್ಯ, ನನಗೆ ಹೊಸ ಜವಾಬ್ದಾರಿ ವಹಿಸಲಾಗಿದೆ. ಕಾರ್ಯಕರ್ತರ ಕೆಲಸದ ಜೊತೆಗೆ ಸರ್ಕಾರದ ಕೆಲಸ ಕೂಡ ಮಾಡುತ್ತೇನೆ. ಎಂಬಿ ಪಾಟೀಲ್ ಅವರಂತೆ ನಾನು ಸಹ ಉತ್ತಮ ಕೆಲಸ ಮಾಡುತ್ತೇನೆ. ನಮ್ಮ ತಂದೆಗೆ ಸಹಕಾರ ನೀಡಿದಂತೆ ನನಗೂ ಸಹಕಾರ ನೀಡಿ ಅಂತ ಕಾರ್ಯಕರ್ತರಿಗೆ ಮನವಿ ಮಾಡಿದ್ರು.
ನಾನು ನೂತನವಾಗಿ ನಗರಾಭಿವೃದ್ಧಿ ಸಚಿವ ಆಗಿದ್ದೇನೆ ಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರ ಒಂದು ಸಂಪುಟದಲ್ಲಿ. ಅದಕ್ಕೆ ಕಾರಣಕರ್ತರು ಯಾರಪ್ಪ ಅಂತಂತಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅಂತ ಹೇಳ್ಬೋದು. ನಾವು ಸಚಿವರಾಗಿದ್ರೆ ಅದಕ್ಕೆ ಮೂಲ ಕಾರಣ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು. ಹಾಗಾಗಿ ನಿಮಗೆ ಅನಂತ ಧನ್ಯವಾದಗಳನ್ನು ಮೊದಲಿಗೆ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಮತ್ತೆ ಇವಾಗ ಸಚಿವರಾಗಿ ಕೊಟ್ಟಿರುವಂತದ್ದು ಒಂದು ಜವಾಬ್ದಾರಿ ಬಹಳ ದೊಡ್ಡದಂತಹ ಜವಾಬ್ದಾರಿ ಆಗಿದೆ. ಸೊ ತಂದೆಯವರಿಗೆ ಮತ್ತೆ ನನಗೆ ಇಬ್ಬರಿಗೂ ಕೂಡ ಕೊಟ್ಟಿರೋ ಬೆಂಬಲಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಸಚಿವರಾದ ಬಳಿಕ ಕುದ್ರೋಳಿ ದೇವಸ್ಥಾನಕ್ಕೆ ಯುಟಿ ಖಾದರ್ ಭೇಟಿ ಕೊಟ್ಟಿದ್ರು. ದೇವಸ್ಥಾನದ ವತಿಯಿಂದ ಯುಟಿ ಖಾದರ್ಗೆ ಚೆಂಡೆ ವಾದನ ಮೂಲಕ ಅದ್ದೂರಿ ಸ್ವಾಗತ ಕೋರಲಾಯಿತು. ಗೋಕರ್ಣನಾಥ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ ಪ್ರಾರ್ಥಿಸಿದ ಖಾದರ್ ಈ ವೇಳೆ ಮಾತಾಡಿದ್ರು. ನಾನು 3 ವರ್ಷ ಸ್ಪೀಕರ್ ಆಗಿದ್ದೆ, ಸದ್ಯ ಸಚಿವನಾಗಿ ಮಂಗಳೂರಿಗೆ ಬಂದಿದ್ದೇನೆ. ಎಲ್ಲರ ಆಶೀರ್ವಾದವನ್ನ ಬೇಡ್ತೇನೆ. ಆರೋಗ್ಯ ಖಾತೆ ಉತ್ತಮವಾಗಿ ನಡೆಸ್ತೇನೆ. ನನ್ನ ಕೆಲಸ ಕಡಿಮೆ ಅಥವಾ ಜಾಸ್ತಿ ಆದರೂ ಜಿಲ್ಲೆಯ ಜನ ತಲೆ ತಗ್ಗಿಸುವ ಕೆಲಸ ಮಾಡಲ್ಲ. ಆಸ್ಪತ್ರೆಗಳಿಗೆ ಪರ್ಮನೆಂಟ್ ಸಿಬ್ಬಂದಿ ನೇಮಕಾತಿ ಮಾಡ್ತೇವೆ. 1 ವಾರದಲ್ಲಿ MBBS ಆದವರಿಗೆ ನೇಮಕಾತಿ ಪತ್ರ ಕೊಡಬೇಕು ಅಂತ ಹೇಳಿದ್ದಾರೆ. ಜನಸಾಮಾನ್ಯರ ಆಶೀರ್ವಾದ ಮುಖಾಂತರ ಆರೋಗ್ಯ ಖಾತೆಯಾಗಿ ಸಿಕ್ಕಿದೆ. ಸಮಾಜದ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಜನರ ಆರೋಗ್ಯ ಸಂಬಂಧಪಟ್ಟಾಗೆ ತನ್ನ ಸೇವೆಯನ್ನು ಮಾಡಲಿಕ್ಕೆ ನಾನು ನನ್ನ ಕೆಲಸವನ್ನು ಪ್ರಾರಂಭ ಮಾಡಿದ್ದೇನೆ. ನನ್ನ ಕೆಲಸ ಜಾಸ್ತಿ ಆಗ್ಬೋದು, ಕೆಲಸ ಕಡಿಮೆ ಆಗ್ಬೋದು. ಒಂದು ಮಾತೊಂದು ಸ್ಪಷ್ಟ, ನಾನು ಯಾವುದೇ ಕೆಲಸ ಇರಲಿ ಮಾತಿರಲಿ ಅದು ನಮ್ಮ ಜಿಲ್ಲೆಯ ನಮ್ಮ ಕ್ಷೇತ್ರದ ಜನಸಾಮಾನ್ಯ ತಲೆ ಎತ್ತಿ ಹೋಗುವಂಥ ಕೆಲಸ ಅಲ್ಲದೆ ತಲೆ ತಗ್ಗಿಸುವಂಥ ಕೆಲಸ ಯಾವುದು ಕೂಡ ಮಾಡೋದಿಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸಿ ಎಲ್ಲರ ಆಶೀರ್ವಾದ ನಾನು ಇವತ್ತು ಕೇಳಿಕೊಳ್ತೇನೆ. ಜನಸಾಮಾನ್ಯ ಚಿತ್ರದುರ್ಗದ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಮನೆಗೆ ಡಾಕ್ಟರ್ ವಿಜಯರಾಜ ಗುರೂಜಿ ದಿಢೀರ್ ಭೇಟಿ ನೀಡಿ ಒಂದಿಷ್ಟು ಹೊತ್ತು ಮಾತನಾಡಿದ್ದಾರೆ. ಡಿಕೆಶಿ ಸಿಎಂ ಆಗುವ ಗಳಿಗೆ ಮುಹೂರ್ತವನ್ನ ನುಡಿದಿದ್ರು ಡಾಕ್ಟರ್ ವಿಜಯರಾಜ ಗುರೂಜಿ. ಹೀಗಾಗಿ ಶಾಸಕ ಪಪ್ಪಿ ಮನೆಗೆ ಕಾಲಜ್ಞಾನಿ ಗುರೂಜಿ ಭೇಟಿ ನೀಡಿರೋದು ಚರ್ಚೆಗೆ ಗ್ರಾಸವಾಗಿದೆ. ವಿವಿಧ ಬೇಡಿಕೆಗಳ ಆಗ್ರಹಿಸಿ ಮೈಸೂರಿನ ಹಾರ್ಡಿಂಜ್ ವೃತ್ತದ ಬಳಿ ವಾಟಾಳ್ ನಾಗರಾಜ್ ಪ್ರತಿಭಟಿಸಿದ್ದಾರೆ. ಸಿದ್ದರಾಮಯ್ಯ ವಿಚಾರವಾಗಿ ಹೈಕಮಾಂಡ್ ನಡೆದುಕೊಂಡ ವಿಚಾರ ಮತ್ತು ಮೈಸೂರು ಸಮಗ್ರ ಅಭಿವೃದ್ಧಿಗೆ ಆಗ್ರಹಿಸಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ದು ಪ್ರಜಾಪ್ರಭುತ್ವ ವಿರೋಧಿ ನಡೆ. ಶಾಸಕರ, ಸಚಿವ, ಸಂಸದರ ಅಭಿಪ್ರಾಯವನ್ನೂ ಕೇಳದೆ ಏಕಾಏಕಿ ಕೆಳಗಿಳಿಸಿದ್ದು ಸರಿಯಲ್ಲ ಅಂತ ಹೈಕಮಾಂಡ್ ನಾಯಕರ ವಿರುದ್ಧ ವಾಟಾಳ್ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯನವರನ್ನ ನೀವು ಯಾವ ರೀತಿ ಅವ್ರನ್ನ ಕಳಿಸ್ತೀರಿ ಅಂತ ನಮ್ಗೇನಿಲ್ಲ. ಯಾವ ರೀತಿ ಕಳಿಸ್ತೀರಿ? ಮೊದಲು ರಾಜೀನಾಮೆ ಕೊಡಿ. MLAಗಳು ಕೇಳಲಿಲ್ಲ, MP ಗಳು ಕೇಳಲಿಲ್ಲ, ಮಂತ್ರಿಮಂಡಲ ಕೇಳಲಿಲ್ಲ, ಹೈಕಮಾಂಡ್ ಕೇಳ್ತದೆ. ಅಂದ್ರೆ ಇದು ಪ್ರಜಾಪ್ರಭುತ್ವನ. ಅವರನ್ನ ನೀವು ಕಳಿಸ್ತಂತ ಮಾರ್ಗ ಇದೆಯಲ್ಲ, ಖಂಡಿತವಾಗಿ ಇಡೀ ದೇಶದ ಎಲ್ಲ ಪ್ರಜಾಪ್ರಭುತ್ವವಾದಿಗಳು ಖಂಡನೆ ಮಾಡಬೇಕಾಗುತ್ತೆ. ರಾಜ್ಯಸಭಾ ಹಾಗೂ MLC ಚುನಾವಣೆಯ ಹಿನ್ನೆಲೆಯಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷ HD ಕುಮಾರಸ್ವಾಮಿ ನೇತೃತ್ವದಲ್ಲಿ ಶಾಸಕರ ಸಭೆ ನಡೆಯುತ್ತಿದೆ. ಬೆಂಗಳೂರಿನ JP ನಗರದಲ್ಲಿರುವಂತಹ HDK ನಿವಾಸದಲ್ಲಿ ನಡೀತಾ ಇರುವಂತಹ ಸಭೆಯಲ್ಲಿ JDL ನಾಯಕ ಸುರೇಶ್ ಬಾಬು ಸೇರಿದಂತೆ ಶಾಸಕರು, ಪರಿಷತ್ ಸದಸ್ಯರು ಭಾಗಿಯಾಗಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರು ಲಾಲ್ಬಾಗ್ನಲ್ಲಿ ನಡೀತಾ ಇರುವ ಹಲಸು ಹಾಗೂ ಮಾವು ಮೇಳ ವೀಕ್ಷಣೆ ಮಾಡಿದ್ದಾರೆ. ನಾಟಿ ಹಲಸು ಸವಿದ್ರು. ಇನ್ನು ರಾಜ್ಯಸಭಾ ಚುನಾವಣೆ ವಿಚಾರದ ಬಗ್ಗೆ ಪ್ರಶ್ನೆ ಕೇಳಿದ್ದಕ್ಕೆ ಎಲ್ಲರನ್ನ ಕರೆದು ನಾನೇ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ಈಗ ರಾಜ್ಯಸಭೆಗೆ I don't want to speak about politics. I have come only to the cause of the farmers. I have promised you I will call a meeting in the party office on that day. The party office about politics. ಸಿಎಂ ಡಿಕೆ ಶಿವಕುಮಾರ್ ಅವರ ಬೆಂಗಳೂರಿನ ಮನೆ ಬಳಿಯಲ್ಲಿ 3 ಕೂಡು ರಸ್ತೆಯಲ್ಲಿ ಕೋಳಿ ಪತ್ತೆಯಾಗಿದೆ. ಸಿಎಂ ಮನೆ ಹಿಂಭಾಗದ ರಸ್ತೆಯಲ್ಲಿ ಕೋಳಿ ಪತ್ತೆಯಾಗಿರುವಂಥದ್ದು. ಸದಾಶಿವನಗರದ GBA ಮೈದಾನದ ಮುಂಭಾಗ 3 ರಸ್ತೆ ಕೂಡುವಂತಹ ಸ್ಥಳದಲ್ಲಿ ರಸ್ತೆ ಮಧ್ಯೆ ವೃತ್ತಾಕಾರವನ್ನ ಬರೆಯಲಾಗಿದ್ದು ಸುತ್ತ ಕೋಳಿ, 3 ನಿಂಬೆಹಣ್ಣು ಪತ್ತೆಯಾಗಿದೆ. ನಿಂಬೆಹಣ್ಣು ತುಳಿದು ವಾಮಾಚಾರ ಮಾಡಿರುವ ಶಂಕೆ ಇದೆ. ಇನ್ನು ಜನರು ಆತಂಕದಲ್ಲಿಯೇ ವೀಕ್ಷಣೆ ಮಾಡಿದ್ದು ರಸ್ತೆ ದಾಟಲು ಹಿಂದೇಟು ಹಾಕಿದ್ದಾರೆ. ಇದು ವಾಮಾಚಾರನ ಬೇರೆ ಏನಾದರೂ ಮಾಡಿದ್ರಾ ಅನ್ನೋದು ತಿಳಿದು ಬರಬೇಕಿದೆ.
ಇನ್ನು ಕೋಳಿಯ ತಲೆಯನ್ನ ನಾಯಿ ಎತ್ಕೊಂಡು ಹೋಗಿದೆ. ನ್ಯೂಸ್ 18ನಲ್ಲಿ ಸುದ್ದಿ ಬಿತ್ತರವಾಗ್ತಾ ಇದ್ದಂತೆ ಕೋಳಿ ನಿಂಬೆಹಣ್ಣನ್ನ ತೆರವು ಮಾಡಿದ್ದಾರೆ. ಬಿಜೆಪಿಯಿಂದ ಹೊರಬಂದು ಹೊಸ ಪಕ್ಷ ಕಟ್ಟಿರುವ ಅಣ್ಣಾಮಲೈಗೆ ಅಭೂತಪೂರ್ವ ಬೆಂಬಲ ಸಿಕ್ಕಿದೆ. ಬೀದಿ ಲೀಡರ್ ಮೂವ್ಮೆಂಟ್ಗೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಈವರೆಗೆ 15 ಲಕ್ಷಕ್ಕೂ ಅಧಿಕ ಜನ ಮೆಂಬರ್ ಆಗಿದ್ದಾರೆ. ಯುದ್ಧದಿಂದ ಜಾಗತಿಕ ಇಂಧನ ಬಿಕ್ಕಟ್ಟು ಮುಂದುವರೆದಿದೆ. ಗ್ಯಾಸ್ ಸಿಲಿಂಡರ್ ಬೆಲೆ ಗಗನಕ್ಕೆ ಏರ್ತಾನೇ ಇದೆ. ಇದೀಗ ಮತ್ತೆ ಸಿಲಿಂಡರ್ ಬೆಲೆ ಏರಿಕೆ ಕಂಡಿದ್ದು 29 ರೂಪಾಯಿ ಹೆಚ್ಚಳವಾಗಿದೆ. ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳು 29 ರೂಪಾಯಿ ಏರಿಕೆ ಮಾಡಿವೆ. ದರ ಏರಿಕೆ ವಿಚಾರದ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಸಿಎಂ ಡಿಕೆ ಶಿವಕುಮಾರ್, ಇದರ ಬಗ್ಗೆ ಪ್ರತ್ಯೇಕ ವರದಿಯನ್ನ ಕೇಳಿದ್ದೇನೆ. ಅಡುಗೆ ಅನಿಲ ದರವನ್ನ ಏರಿಸಿದ್ದಾರೆ. ಈ ಬಗ್ಗೆ ವರದಿಯನ್ನ ತೆಗೆದುಕೊಂಡು ನಾಳೆ ಮಾತನಾಡುತ್ತೇನೆ ಎಂದಿದ್ದಾರೆ. ಅದ್ರ ಬಗ್ಗೆ ಒಂದು ರಿಪೋರ್ಟ್ ಕೇಳಿದ್ದೀನಿ ಗ್ಯಾಸ್ ಒಂದು. ಇದಕ್ಕಿನ್ನ ಈ ಇಂಡಸ್ಟ್ರಿಯಲ್ ಗ್ಯಾಸ್ ಇದೆಯಲ್ಲ, ಇಂಡಸ್ಟ್ರಿಯಲ್ ಗ್ಯಾಸು ಆಮೇಲೆ ಇಂಡಸ್ಟ್ರಿಯಲ್ ಬೇರೆ ಡೀಸೆಲ್ ಇದೆಯಲ್ಲ, ಅದು ಭಾಳ ಗಾಬರಿ ಆಗೋಂಥ ಒಂದು ಏರಿಸಿದ್ದಾರೆ. ಅದೊಂದು ರಿಪೋರ್ಟ್ ತಗೊಳ್ತಾ ಇದ್ದೀನಿ, ನಾಳೆ ಅದ್ರ ಬಗ್ಗೆ ಮಾತಾಡ್ತೀನಿ. ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ದರ ಏರಿಕೆ ಬಗ್ಗೆ ವಿಜಯಪುರದಲ್ಲಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಬಿಜೆಪಿಯವರು ಯಾವಾಗಲೂ ಜನವಿರೋಧಿ ನೀತಿ ಅನುಸರಿಸಿಕೊಂಡು ಬಂದಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಲೆ ಕಡಿಮೆ ಆದಾಗಲೂ ಜನರಿಗೆ ಪೆಟ್ರೋಲ್ ಡೀಸೆಲ್ ದರ ಕಡಿಮೆ ಮಾಡಿಲ್ಲ. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲ ಬೆಲೆ ಜಾಸ್ತಿ ಆಗಿರುವುದರಿಂದ ಬೆಲೆ ಜಾಸ್ತಿ ಮಾಡಿದ್ದಾರೆ. ನಮ್ಮ ಸರ್ಕಾರ ಇದ್ದಾಗ ಜನರಿಗೆ ಹೊರೆ ಆಗಬಾರದು ಅಂತ ಹೇಳಿ ಬಾಂಡ್ಗಳನ್ನು ಖರೀದಿ ಮಾಡಿ ಬೆಲೆ ಕಡಿಮೆ ಮಾಡಿದ್ದೆವು. ಮೋದಿಯವರ ಸರ್ಕಾರ ಜನರ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಬೆಲೆ ಜಾಸ್ತಿ ಮಾಡಿ ಇವಾಗ ಬಿಜೆಪಿಯವರು ಯಾವಾಗಲೂ ಕೂಡ ಜನವಿರೋಧಿ ನೀತಿಯನ್ನ ಅನುಸರಿಸ್ಕೊಂಡು ಬಂದಿರುವಂತವ್ರು. ಯಾವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಕಮ್ಮಿ ಇದ್ದಾಗಲೂ ಕೂಡ ಜನರಿಗೆ ಆ ಬೆನಿಫಿಟ್ ನ ಪಾಸ್ ಆನ್ ಮಾಡಲಿಲ್ಲ. ಆಗ್ಲೂ ಕೂಡ ಪೆಟ್ರೋಲ್ ಬೆಲೆ ಡೀಸೆಲ್ ನ ಜಾಸ್ತಿ ಮಾಡಿದ್ರು. ನಮ್ಮ ಸರ್ಕಾರ ಇದ್ದಾಗ ನಾವು ಬಾಂಡ್ಗಳನ್ನೆಲ್ಲ ಖರೀದಿ ಮಾಡಿ ಜನರಿಗೆ ಹೊರೆ ಆಗಬಾರ್ದು ಅಂತ ಹೇಳಿ ಪೆಟ್ರೋಲ್ ಡೀಸೆಲ್ ಬೆಲೆ ಕಮ್ಮಿ ಮಾಡಿದ್ವಿ. ಆದರೆ ಮೋದಿಯವರ ಸರ್ಕಾರ ಜನರ ಬಗ್ಗೆ ಒಂದಿಷ್ಟು ಕಿಂಚಿತ್ ಯೋಚನೆ ಇಲ್ಲದೆ, ಕಾಳಜಿ ಇಲ್ಲದೆ, ಜನ ಹೇಗಾದ್ರೂ ಹಾಳಾಗಿ ಹೋಗ್ಲಿ ಅಂತ ಹೇಳಿ ಬೆಲೆ ಜಾಸ್ತಿ ಮಾಡಿದ್ದಾರೆ. ಬಟ್ ಇದರಿಂದ ಜನಕ್ಕೆ ಹೊರೆ ಆಗುತ್ತೆ ಮತ್ತು ಇದ್ರ ಮೇಲೆ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಕೂಡ ಆಗುತ್ತೆ. ಆರ್ಥಿಕ ವ್ಯವಸ್ಥೆ ಕೂಡ ಪರಿಣಾಮ ಬೀಳುತ್ತೆ. ಇವಾಗ ಬೆಳಗಾವಿಯಲ್ಲಿ ಶಿವಾನಂದ ನೀಲಣ್ಣವರ ಬಹುಕೋಟಿ ವಂಚನೆ ಕೇಸ್ ಬಗ್ಗೆ ಸಿಐಡಿ ಡಿಜಿಪಿ ಭೀಮಾಶಂಕರ್ ಗುಳೇದ್ ಮಹತ್ವದ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ಕೊಟ್ಟಿದ್ದಾರೆ. 47,000 ಜನರಿಂದ ಒಟ್ಟು 2,400 ಕೋಟಿ ಶಿವಂ ಅಸೋಸಿಯೇಟ್ ಕಂಪನಿ ಮೇಲೆ ಹೂಡಿಕೆಯಾಗಿದೆ. ಶಿವಾನಂದ ನೀಲಣ್ಣವರ ವಂಚನೆ ಮಾಡಿರುವುದು ಸಾಬೀತಾಗಿದೆ. ಹೊಸದಾಗಿ ಬಂದ ಹಣವನ್ನ ಹಳಬರಿಗೆ ಬಡ್ಡಿ ಕೊಡ್ತಾ ಇದ್ದ. 540 ಕೋಟಿ ಹಣ ಸ್ಟಾಕ್ ಮಾರ್ಕೆಟ್ನಲ್ಲಿ ಹಾಕಿದ್ದಾನೆ. ಇದರಲ್ಲಿ 170 ಕೋಟಿ ಹಣವನ್ನು ಕಳೆದುಕೊಂಡಿದ್ದಾನೆ. ಇಲ್ಲಿವರೆಗೂ ತನಿಖೆಯಲ್ಲಿ 660 ಕೋಟಿ ಹಣ ಶಾರ್ಟೇಜ್ ಕಂಡುಬಂದಿದೆ. 330 ಕೋಟಿ ರಿಕವರಿ ಆಗುತ್ತೆ ಅಂತ ಭೀಮಾಶಂಕರ್ ಗುಳೇದ್ ಮಾಹಿತಿ ಕೊಟ್ಟಿದ್ದಾರೆ. 2016ರಲ್ಲಿ ಇವನು ಈ ಬಿಸ್ನೆಸ್ ಅನ್ನು ಶುರು ಮಾಡಿದ್ದ. ಇವ್ರ ಜೊತೆ ಇನ್ನೊಬ್ಬ ಪಾರ್ಟ್ನರ್ ಇದ್ದಾನೆ. ಯಾವುದೇ ಒಂದು ಕಂಪನಿಯಿಂದ ಪರ್ಸನಲ್ ಅಕೌಂಟಿಗೆ ಕಾನೂನು ಪ್ರಕಾರ ಟ್ರಾನ್ಸಾಕ್ಷನ್ ಆಗಬಾರ್ದು. ಆದರೆ ತುಂಬ ದುಡ್ಡು ಅಕ್ರಮವಾಗಿ ಕಂಪನಿಯಿಂದ ಇವರು ತಮ್ಮ ಅಕೌಂಟಿಗೆ ಹಾಕ್ಕೊಂಡಿದ್ದಾರೆ. ಇಲ್ಲಿವರೆಗೂ ಶಿವಾನಂದ ನೀಲಣ್ಣವರ ಒಬ್ಬನ ಅಕೌಂಟಿಗೆ ಸುಮಾರು 55 ಕೋಟಿಯಷ್ಟು ಕಂಪನಿಯಿಂದ ಹಣ ವರ್ಗಾವಣೆ ಆಗಿದೆ. 2016 ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ನಲ್ಲಿರುವ ವೈದ್ಯನ ಮನೆಯಲ್ಲಿ ಆಮೆ ಹಾಗೂ ಊಸರವಳ್ಳಿ ಪತ್ತೆಯಾಗಿದೆ. ಡಾಕ್ಟರ್ ರಾಜ್ ಕಮಲ್ ಅನ್ನೋರ ಮನೆಯಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ವನ್ಯಜೀವಿಗಳು ಪತ್ತೆಯಾಗಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಖಚಿತ ಮಾಹಿತಿ ಮೇರೆಗೆ ಕುಮಾರಸ್ವಾಮಿ ಲೇಔಟ್ನ ಆದರ್ಶ ಅಪಾರ್ಟ್ಮೆಂಟ್ ಮೇಲೆ ದಾಳಿ ಮಾಡಿದ್ದಾರೆ. ಈ ವೇಳೆ 8 ನಕ್ಷತ್ರ ಆಮೆ, 14 ಮಧ್ಯಮ ಗಾತ್ರದ ಆಮೆಗಳು, 4 ಬಿಳಿ ಬಣ್ಣದ ಜೀವಂತ ಹಾವು ಹಾಗೂ 1 ಜೀವಂತ ಊಸರವಳ್ಳಿ ಹಾಗೂ ಇತರ ವನ್ಯ ಪ್ರಭೇದಗಳು ಪತ್ತೆಯಾಗಿದ್ದಾವೆ. ಅರಣ್ಯ ಇಲಾಖೆ ನಿಯಮ ಉಲ್ಲಂಘಿಸಿ ಪ್ರಾಣಿಗಳನ್ನು ವೈದ್ಯ ಮನೆಯಲ್ಲಿರಿಸಿದ್ದ ಎನ್ನಲಾಗಿದೆ. ವಿದೇಶದಿಂದ ಪ್ರಾಣಿಗಳನ್ನು ತರಿಸಿಕೊಂಡಿರುವ ಬಗ್ಗೆ ಅನುಮಾನ ಇದ್ದು ಈ ಆಂಗಲ್ನಲ್ಲೂ ಕೂಡ ತನಿಖೆ ಆಗ್ತಾ ಇದೆ. ಮಿನಿ ಪ್ರಾಣಿ ಸಂಗ್ರಹಾಲಯದಿಂದ 3 ಕೃಷ್ಣ ಮೃಗ ಎಸ್ಕೇಪ್ ಆಗಿರುವಂತಹ ಘಟನೆ ಕಲಬುರಗಿಯಲ್ಲಿ ನಡೆದಿದೆ. 3 ಕೃಷ್ಣ ಮೃಗಗಳ ಪೈಕಿ 1 ಕೃಷ್ಣ ಮೃಗ ವಿಠಲ್ ನಗರದ ಮನೆಯೊಂದರಲ್ಲಿ ನುಗ್ಗಿತ್ತು. ಕೃಷ್ಣ ಮೃಗವನ್ನ ಹಿಡಿಯಲು ಅರಣ್ಯ ಇಲಾಖೆ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ.
ಲಂಚ ಸ್ವೀಕರಿಸುತ್ತಿದ್ದಾಗ ಕಲಬುರಗಿಯ ಸ್ಟೇಷನ್ ಬಜಾರ್ ಠಾಣೆಯ ಎಎಸ್ಐ ಕಾನ್ಸ್ಟೇಬಲ್ ಲೋಕ ಬಲೆಗೆ ಬಿದ್ದಿದ್ದಾರೆ. ಪೋಕ್ಸೋ ಕೇಸ್ನಲ್ಲಿ ಸಹಾಯ ಮಾಡಲು ಎಎಸ್ಐ ಶಿವಶರಣಪ್ಪ, ಮಹಿಳಾ ಹೆಡ್ ಕಾನ್ಸ್ಟೇಬಲ್ ಜ್ಯೋತಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. 10,000 ರೂಪಾಯಿ ಲಂಚ ಪಡೆಯುವಾಗ ಲೋಕಾಯುಕ್ತ ಎಸ್ಪಿ ಸಿದ್ದರಾಜು, ಸಿಪಿಐ ಅರುಣ್ ಕುಮಾರ್ ಮುರಗುಂಡಿ ನೇತೃತ್ವದಲ್ಲಿ ದಾಳಿಯಾಗಿದೆ. ಇಬ್ಬರನ್ನ ವಶಕ್ಕೆ ಪಡೆದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ರಾಜ್ಯದಾದ್ಯಂತ ಮುಂಗಾರು ಮಳೆ ಅಬ್ಬರಿಸ್ತಾ ಇದೆ. ಜೂನ್ 12ರವರೆಗೆ ಮಳೆ ಅಬ್ಬರ ಮುಂದುವರಿಯುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೂಡ ಕೊಟ್ಟಿದೆ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದ್ದು 1 ಗಂಟೆಗೆ 30ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸುವ ಸಾಧ್ಯತೆ ಇದೆ. ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ವಹಿಸಲು ತಿಳಿಸಲಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮತ್ತೆ ಮಳೆ ಆರ್ಭಟ ಶುರುವಾಗಿದೆ. ಸಂಜೆ ಆಗ್ತಾ ಇದ್ದಂಗೆ ನಗರದ ಹಲವು ಕಡೆ ಮಳೆ ಸುರಿತಾ ಇದೆ. ಕಾರ್ಪೊರೇಷನ್, ಕೆಆರ್ ಸರ್ಕಲ್, ಕೆಆರ್ ಮಾರ್ಕೆಟ್, ಮೆಜೆಸ್ಟಿಕ್, ರಾಜಾಜಿನಗರ, ವಿಜಯನಗರ, ಹೂಡಿ, ವೈಟ್ಫೀಲ್ಡ್ ಸೇರಿ ಯಶವಂತಪುರ ಸೇರಿದಂಗೆ ಹಲವು ಕಡೆ ಮಳೆ ಆಗ್ತಾ ಇದೆ. ತೆಲಂಗಾಣ ಮೂಲದ ಪಿಜ್ಜಾ ಡೆಲಿವರಿ ಬಾಯ್ ಅಂಶುಲ್ ಕುಂಚಾ ಅಮೆರಿಕದಲ್ಲಿ ಕೊಲೆಯಾಗಿದ್ದಾರೆ. ಬೇಕು ಅಂತಲೇ ಪಿತೂರಿ ಮಾಡಿ ಪಿಜ್ಜಾ ಆರ್ಡರ್ ಮಾಡಿ ಮನೆಗೆ ಕರೆಸಿಕೊಂಡು ಕೊಲೆ ಮಾಡಿದ್ದಾರೆ ಅಂತ ಹತ್ಯೆಯಾದ ಅಂಶುಲ್ ಕುಂಚಾ ಅವರ ಕುಟುಂಬ ಆರೋಪ ಮಾಡ್ತಾ ಇದೆ. ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕಡಿಮೆ ಸಂಬಳ ಅಂತ ಹೇಳಿ ಪಿಜ್ಜಾ ಡೆಲಿವರಿ ಮಾಡ್ತಾ ಇದ್ರು ಅನ್ನುವಂಥ ಮಾಹಿತಿ ಇದೆ.